ಫ್ರೆಂಡ್ಸ್, ಇವತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ. ಮೊದಲನೇ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಬಗ್ಗೆ ತಿಳಿಸಿ. ಅಂದರೆ ಫೈನಾನ್ಸ್ ಕಮಿಷನ್, ಇದು ಎಕನಾಮಿಕ್ಸಲ್ಲಿ ಬರ್ತದೆ. ಫೈನಾನ್ಸ್ ಕಮಿಷನ್ ಸಂವಿಧಾನದ 280ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯಿಂದ ನೇಮಕವಾಗ್ತದೆ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ ಪನಾಗರಿಯ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ ಸಿ ನಿಯೋಗಿ. ಪ್ರಸ್ತುತ 16ನೇ ಹಣಕಾಸು ಆಯೋಗದ ಅವಧಿ ಏಪ್ರಿಲ್ 1, 2026ರಿಂದ 2031 ಮಾರ್ಚ್ 31ರವರೆಗೆ ಇರ್ತದೆ. ಮತ್ತು ರಾಜ್ಯಗಳಿಗೆ 16ನೇ ಹಣಕಾಸು ಆಯೋಗದಿಂದ ನೀಡುವ ಪಾಲು 41% ಆಗಿದೆ. ಎರಡನೇ ಕ್ವೆಶ್ಚನ್, ಕಾಪ್ ಬಗ್ಗೆ ತಿಳಿಸಿ. ಕಾಪ್ ಅಂದರೆ ಕನ್ನಡದಲ್ಲಿ ಹವಾಮಾನ ಬದಲಾವಣೆ ಸಮ್ಮೇಳನಗಳು. ಕಾಪ್ ಅಂದರೆ ಇಂಗ್ಲೀಷ್ನಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಅಂದರೆ ಕಾಪ್ನ ಫುಲ್ ಫಾರ್ಮ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಂದರ್ಥ. ಇದು ವಾರ್ಷಿಕವಾಗಿ ನಡೆಯುವ ಹವಾಮಾನ ಸಮ್ಮೇಳನವಾಗಿದೆ. ಈ ಹವಾಮಾನ ಸಮ್ಮೇಳನದಲ್ಲಿ ವಿಶ್ವದಲ್ಲಿರುವಂತಹ ಸಾಕಷ್ಟು ರಾಷ್ಟ್ರಗಳು ಹಾಗೂ ಬಲಿಷ್ಠ ರಾಷ್ಟ್ರಗಳು, ಸದಸ್ಯ ರಾಷ್ಟ್ರಗಳು ಒಂದು ಕಡೆ ಸಮ್ಮೇಳನಗೊಂಡು ಹವಾಮಾನದ ಬಗ್ಗೆ ನಡೆಸುವಂಥ ಒಂದು ಸಮ್ಮೇಳನಗಳಾಗಿದೆ. ಪ್ರಸ್ತುತ 2026 ಅಂದರೆ 2026ರಲ್ಲಿ ಕಾಪ್ 31 ಸಮ್ಮೇಳನ ಟರ್ಕಿಯ ಅಂತಲ್ಯದಲ್ಲಿ ನಡೆಯಲಿದೆ. ಅಂದರೆ ಕಾಪ್ 30 ಬ್ರೆಜಿಲ್, ಕಾಪ್ 29 ಅಜರ್ಬೈಜಾನ್ನ ಬಾಕು, ಕಾಪ್ 28 ದುಬೈನ ಅಬುದಾಬಿ ಈ ಸ್ಥಳದಲ್ಲಿ ನಡೆದಿದೆ. ಕಾಪ್ 21 2015ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಿದೆ. ಈ ಪ್ಯಾರಿಸ್ ಸಮ್ಮೇಳನ ಅಥವಾ ಪ್ಯಾರಿಸ್ ಒಪ್ಪಂದವು ಈ ಕಾಪ್ನಲ್ಲಿ ಪ್ರಸಿದ್ಧಿಯಾಗಿದೆ. ಕಾಪ್ 3 ಕ್ವಿಟ್ಟೋದಲ್ಲಿ 1997ರಲ್ಲಿ ನಡೆದಿದೆ. ಈ ಕಾಪ್ 21 ಪ್ಯಾರಿಸ್ ಮತ್ತು ಕಾಪ್ 3 ಕ್ವಿಟ್ಟೋ ಈ ಎರಡು ಸಮ್ಮೇಳನಗಳು ಈ ಕಾಪ್ನಲ್ಲಿ ಅತಿ ಪ್ರಮುಖ ಕಾಪ್ಗಳಾಗಿವೆ. ಭಾರತದಲ್ಲಿ ಇದುವರೆಗೆ ಒಮ್ಮೆ ಮಾತ್ರ ಕಾಪ್ ಸಮ್ಮೇಳನವು ಕಾಪ್ 8 ನವದೆಹಲಿಯಲ್ಲಿ ನಡೆದಿದೆ. ಹೀಗೆ ಕಾಪ್ ಬಗ್ಗೆ ಸಾಕಷ್ಟು ನಾವು ತಿಳಿಬೇಕಾಗ್ತದೆ. ಈ ಕಾಪ್ ಎಂಬ ವಿಷಯವು ಪರಿಸರ ವಿಜ್ಞಾನದಲ್ಲಿ ಬರುತ್ತದೆ. ಮೂರನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ನಲ್ಲಿ, ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಪೂರೈಕೆ ಯೋಜನೆ. ಪ್ರಸ್ತುತ ಪ್ರಚಲಿತ ಘಟನೆಗಳಲ್ಲಿ ಟ್ರೆಂಡ್ ಇರುವಂತಹ ಕ್ವಶನ್ ಈ ಎತ್ತಿನ ಹೊಳೆ ಯೋಜನೆ ಆಗಿದೆ. ಈ ಎತ್ತಿನ ಹೊಳೆ ಯೋಜನೆಯು ಪಶ್ಚಿಮ ಘಟ್ಟಗಳ ಹೊಳೆಯಿಂದ ಸರಬರಾಜುವಾಗುವ ಕುಡಿಯುವ ನೀರಿನ ಯೋಜನೆಯಾಗಿದೆ. ಇದನ್ನು GS ಪರಮಶಿವಯ್ಯ ನೇತೃತ್ವದಲ್ಲಿ ಈ ಯೋಜನೆಗೆ ಸಮಿತಿಯನ್ನು 2012ರಲ್ಲಿ ರಚನೆ ಮಾಡಲಾಗಿದೆ. ಎರಡನೇ ಪಾಯಿಂಟ್, 7.5 ಮಿಲಿಯನ್ ಜನರಿಗೆ ಅಂದರೆ ಹಾಸನ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು ಹೀಗೆ 7 ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ಈ ಯೋಜನೆಯು ನೆರವಾಗಲಿದೆ. ಮೂರನೇ ಪಾಯಿಂಟ್, ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ನವರು ಇದರ ನಿರ್ವಹಣೆ ಮಾಡುತ್ತಾರೆ. ನಾಲ್ಕನೇ ಪಾಯಿಂಟ್, ಈ ಯೋಜನೆಗೆ ತಗಲುವ ವೆಚ್ಚ 12,931 ಕೋಟಿ ಆಗಿದೆ. ಐದನೇ ಪಾಯಿಂಟ್, ವರ್ಷಕ್ಕೆ 24.1 TMC ನೀರನ್ನು ವರ್ಗಾಯಿಸುವ ಯೋಜನೆ ಇದಾಗಿದೆ. ಪಾಯಿಂಟ್ ನಂಬರ್ 5, ಎತ್ತಿನ ಹೊಳೆ ಯೋಜನೆಯು ನೇತ್ರಾವತಿ ನದಿ ಮತ್ತು ಅದರ ಉಪನದಿಗೆ ಸಂಬಂಧಿಸಿದಂತಹ ಈ ಎತ್ತಿನ ಹೊಳೆ ಯೋಜನೆಯು ಸಾಕಷ್ಟು ಸಮಸ್ಯೆಗಳಿಂದ ಕೂಡಿದ್ದು 2012ರಿಂದ ಸದ್ಯ 2024ರಲ್ಲಿ ಈ ಪ್ರಥಮ ಫೇಸ್ ಯೋಜನೆಗೆ ಚಾಲನೆ ನೀಡಲಾಗಿದೆ. ನಾಲ್ಕನೇ ಪ್ರಶ್ನೆ, ಪ್ರಸ್ತುತ RBIನ ದರಗಳು. ರೇಟ್ಸ್ ಆಫ್ RBI. 1, ರಿಪೋ ದರ 5.25% ಇದೆ. 2, ರಿವರ್ಸ್ ರಿಪೋ ದರ 3.35% ಇದೆ. 3, SDF ಅಂದರೆ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ 5%. 4, ಬ್ಯಾಂಕ್ ದರ 5.50%. 5, MSF ಮಾರ್ಜಿನ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 5.50%. 6, ಕ್ಯಾಶ್ ರಿಸರ್ವ್ ರೇಷ್ಯೋ 3%. 7, SLR ಸ್ಟ್ಯಾಂಡಿಂಗ್ ಲಿಕ್ವಿಡಿಟಿ ರೇಷ್ಯೋ 18%. ಇವು RBIನ ಪ್ರಸ್ತುತ ದರಗಳಾಗಿವೆ. ಇವನ್ನು ವರ್ಷಕ್ಕೆ ಒಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅಥವಾ ಹಣಕಾಸಿನ ಪರಿಸ್ಥಿತಿ ಸಿಚುವೇಶನ್ ಇದ್ದಾಗ RBI ಗವರ್ನರ್ ಹಾಗೂ
ಉಪಗವರ್ನರ್ ಮತ್ತು ಆರ್ಥಿಕ ತಜ್ಞರು ಕೂಡಿ ಈ ದರಗಳನ್ನು ನಿರ್ಧರಿಸುತ್ತಾರೆ. ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಆರ್ ಬಿ ಐನ ಉಪಗವರ್ನರ್ಗಳು. ಪ್ರಸ್ತುತ ಆರ್ ಬಿ ಐ 4 ಉಪಗವರ್ನರ್ಗಳನ್ನು ಹೊಂದಿದೆ. ಸ್ವಾಮಿನಾಥನ್, ಪೂನಂ ಗುಪ್ತಾ, ಎಸ್.ಸಿ. ಮರ್ಮು ಮತ್ತು ಟಿ. ರವಿಶಂಕರ್ ಈ 4 ಆರ್ ಬಿ ಐನ ಉಪಗವರ್ನರ್ಗಳಾಗಿವೆ. ಆರ್ ಬಿ ಐ ಸ್ಥಾಪನೆ 1 ಏಪ್ರಿಲ್ 1935. ಆರ್ ಬಿ ಐ ರಾಷ್ಟ್ರೀಕರಣ ಜನವರಿ 1, 1949. ಹಿಲ್ಟನ್ ಯಂಗ್ ಕಮಿಷನ್ ಸಲಹೆ ಮೇರೆಗೆ 5 ಕೋಟಿ ಬಂಡವಾಳದೊಂದಿಗೆ ಆರ್ ಬಿ ಐ ಸ್ಥಾಪನೆಯಾಯಿತು. ನಮ್ಮ ಭಾರತದ ಹೆಡ್ ಬ್ಯಾಂಕ್ ಅಂದರೆ ಭಾರತದ ಮುಖ್ಯ ಬ್ಯಾಂಕ್ ಆರ್ ಬಿ ಐ ಆಗಿದೆ. ಇದರ ಮುಖಾಂತರ ಸಾಲವನ್ನು ಭಾರತದ ವಾಣಿಜ್ಯ ಬ್ಯಾಂಕ್ಗಳಿಗೆ ಹಾಗೂ ಇನ್ನಿತರ ಬ್ಯಾಂಕ್ಗಳಿಗೆ ಇದರ ಮುಖಾಂತರವೇ ಹೋಗುತ್ತದೆ. 5ನೇ ಪ್ರಶ್ನೆ, ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾರತೀಯ ಭಾಷೆಗಳು. ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಪ್ರಸ್ತುತ ಭಾರತದಲ್ಲಿ 2026ರವರೆಗೆ 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. 2004 ಅಕ್ಟೋಬರ್ 12ರಂದು ಈ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡುವುದನ್ನು ಆರಂಭಿಸಲಾಗಿದೆ. ಫಸ್ಟ್ ಒನ್ ತಮಿಳು 2004, ಸೆಕೆಂಡ್ ಸಂಸ್ಕೃತ 2005, ಥರ್ಡ್ ತೆಲುಗು 2008, ಫೋರ್ತ್ ಕನ್ನಡ 2008, ಫಿಫ್ತ್ ಮಲಯಾಳಂ 2013, ಸಿಕ್ಸ್ತ್ ಒಡಿಯಾ 2014, ಸೆವೆಂತ್ ಮರಾಠಿ, 8th ಬಂಗಾಳಿ, 9th ಪಾಳಿ, 10th ಪ್ರಾಕೃತ, 11 ಅಸ್ಸಾಮೀಸ್. 2024ರಲ್ಲಿ ಈ 5 ಭಾಷೆಗಳನ್ನು ಸೇರಿಸಿ ಮತ್ತು ಹಳೆಯ 6 ಒಟ್ಟುಗೂಡಿ 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ.